ಒಂದು ಕಡೆ ರಾಜ್ಯಾದ್ಯಂತ ಕರಿಯ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಂಜಿತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ 19 ವರ್ಷದ ನಂತರ ಈಗ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಬಂದು ಶಾಸ್ತ್ರಿ ಸಿನಿಮಾದ ಪೋಸ್ಟರನ್ನು ಹಿಡಿದುಕೊಂಡು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಇವತ್ತು 2 ಶೋ ಇದೆ, 11 ಗಂಟೆಗೆ ಒಂದು ಶೋ ಇದೆ, 2 ಗಂಟೆಗೆ ಒಂದು ಶೋ ಇದೆ. ತಾವು ದರ್ಶನ್ ಅಭಿಮಾನಿ? ದರ್ಶನ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೇನೋ ನೋಡುವ ಭಾಷಣ ಅದೇ. ಹಾಗೆ ತಾವೇನು ಹೇಳ್ತೀರಿ? ಅಣ್ಣವ್ರ ಇಸ್ಮೇಲ್ ರೀಜನ್ ಅಂತೇಳಿ ತಾವು ಬರ್ತಿದ್ವಿ ಸರ್. ಬರುವ ಅಂತ ನಾವು ಬಂದ್ವಿ, ಕೆಲಸ ಹೋಗ್ತಾನೋ ಬಿಟ್ಟಿವಿ ಬಂದ್ವಿ. ಹೋಗ್ಬೇಕಂತ ನಾವು ಎಷ್ಟು ಆಸೆ ಇದ್ವಿ, ನಾವು ಇನ್ನೊಂದು ಕೆಲಸ ಮೇಲೆ ಹೋಗ್ತಿದ್ವಿ. ಅಣ್ಣವ್ರು ಅಲ್ಲಿ ನೋಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಹೋಗಿ ನೋಡೋಕೆ ಇಲ್ಲ. ಫಿಲಿಮ್ ನೋಡಿದ್ರೆ ಸ್ವಲ್ಪ ಖುಷಿಯನ್ನು ಬಿಡ್ತಾರೆ ಅಣ್ಣ ಅಂತೇಳಿ ನಮ್ಮ ಇಲ್ಲಿ ಬಂದು ನೋಡಿ ಸರ್. ಈಗ 19 ವರ್ಷದ ನಂತರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು, ಜನ ಆಗ್ತಾರೆ ಅಂತ ಅನ್ಸುತ್ತಾ? ಆಗ್ತಾರೆ ಸರ್, ಖಂಡಿತ ಆಗ್ತಾರೆ. ಫ್ಯಾನ್ಸ್ ಬರ್ತಾರೆ, ಮತ್ತೆ ಬೇರೆ ಜನ ಎಲ್ಲ ಬರ್ತಾರೆ ಸರ್, ಫ್ಯಾನ್ಸ್ ಎಲ್ಲ ಬರ್ತಾರೆ. ತಾವೆಲ್ಲಿಂದ ಬಂದಿದ್ದೀರಿ? ತಾಳೂರಿಂದ ಬಂದಿದ್ದೀವಿ ಸರ್. ತಾಳೂರಿಂದ. ಕಟ್ಟಾರ ಅಭಿಮಾನಿ ತಾವು? ಕಟ್ಟಾರ. ಓಕೆ, ತಾವು ಪಕ್ಕ ಅಭಿಮಾನಿ ಸರ್? ತಾವು ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ತಾವೆಲ್ಲರೂ ಅಭಿಮಾನಿಗಳು? ಅಭಿಮಾನಿಗಳು ಸರ್. ಹೌದಾ? ಹೌದು. ಏನ್ರಿ, ಯಾಕೆ ನಿಮ್ ದರ್ಶನ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಮನುಷ್ಯ. ಫಸ್ಟ್ ಆಫ್ ಆಲ್ ಅವನು ಪ್ರಾಣಿ ಪ್ರಿಯ, ಅದಕ್ಕೆ ಇಷ್ಟ ನಮ್ಗೆ. ಪ್ರಾಣಿ ಪ್ರಿಯ ಅನ್ನೋ ಉದ್ದೇಶಕ್ಕೆ ದರ್ಶನ್ ಇಷ್ಟ ನಿಮ್ಗೆ? ಅವನ ಆ್ಯಕ್ಟಿಂಗ್ ಇಷ್ಟ, ಪ್ರಾಣಿ ಪ್ರಿಯ. ಅವನು ಒಳ್ಳೆ ಮಾಡೋ ಸಮಾಜ ಸೇವೆಗಳು ಯಾರು ಮಾಡಿಲ್ಲ, ಅದು ಒಳ್ಳೆ ಮನುಷ್ಯ. ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆಯಲ್ಲ, ಕೊಲೆ ಮಾಡಿದಾರೆ ಅಂತೇಳಿ ಆರೋಪ ಇದೆ. ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಅದೆಲ್ಲ ತಪ್ಪ. ಆತನ ಸತ್ತರ ಮಹಾನ್ ಭಾವ. ನಡೀತು ಅದು. ಯಾರ ತಲೆ ಕಟ್ಸ್ಕೊಂಡ್ರ ಮೊನ್ನೆ ಕಲ್ಕತ್ತಾಗ ನಡೀತು. ಅದು ಅಂಥವ್ರಿಗೆ ಬರಂಗಿಲ್ಲ. ಇಂಥ ನಮ್ಮ ಭಾಷೆ ಇಂಥವ್ರನ್ನ ಹಿಡ್ಕೊಂಡೇ ಬೆಳೆಯೋದು. ಇದು ದರ್ಶನ್ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲರೂ ಕೂಡ ಇವತ್ತು ಸಿನಿಮಾ ರಿಲೀಸ್ ಇದೆ, 2 ಶೋ ಇದೆ. ಅದ್ರ ನಡುವೆ ಬಳ್ಳಾರಿ ಈ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ 2ನೇ ರಿಲೀಸ್ ಆಗ್ತಾ ಇದೆ. ನೋಡೋಣ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಿನ್ನೆ ಬೆಳಗ್ಗೆ ಬೆಂಗಳೂರಿನಿಂದ ದರ್ಶನನ್ನು ಬಳ್ಳಾರಿ ಕರ್ಕೊಂಡು ಹೋದರು, ಬಿಟ್ಟರು. ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ವಂತೆ. ಕಾರಣ ಅಲ್ಲಿ ಸೊಳ್ಳೆಗಳ ಕಾಟ ಅಂತೆ. ಮತ್ತೊಮ್ಮೆ ಚಿಂತೆಗೆ ಜಾರಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿಗೆ ನರಕ ದರ್ಶನ. ಇಡೀ ರಾತ್ರಿ ಸೊಳ್ಳೆ ಕಾಟಕ್ಕೆ ಬೆಚ್ಚಿ ಬಿದ್ದ ದಾಸ. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಬಿಂದಾಸ್ ಲೈಫ್ ಲೀಡ್ ಮಾಡುತ್ತಿದ್ದ. ರೌಡಿ ಶೀಟರ್ಗಳ ಜೊತೆ ದಾಸ ಕಾಫಿ ಹೀರುತ್ತಾ ಎಂಜಾಯ್ ಮಾಡಿದ್ದು. ಬೆಂಗಳೂರಿನ ಜೈಲಿನಲ್ಲಿ ಮಾಡಿದ್ದ ಎಡವಟ್ಟಿಗೆ ಬಳ್ಳಾರಿ ಕಾರಾಗೃಹ ಸೇರಿರುವ ಕಾಟೇರನಿಗೆ ನರಕ ದರ್ಶನ ಆಗಿದೆ. ಸೊಳ್ಳೆ ಕಾಟಕ್ಕೆ ನಿದ್ದೆ ಇಲ್ಲದೆ ವಿಲವಿಲ ಅಂತಿದ್ದಾನೆ. ವಿಲಾಸಿ ಜೀವನ ಮಾಡುತ್ತಾ ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪರದಾಡುತ್ತಿದ್ದಾನೆ. ನಿದ್ದೆ ಬರ್ತಿಲ್ಲ ಅಂತ ಕಾಟೇರ ಒದ್ದಾಡುತ್ತಿದ್ದಾನೆ. ರಾತ್ರಿ ನಿದ್ದೆ ಮಾಡದೆ ಬೆಳಗ್ಗೆ ತಿಂಡಿಯೂ ತಿನ್ನದೆ ವಿಲವಿಲ ಅಂತಿದ್ದಾನೆ. ಎಸಿ ಕೊಠಡಿಯಲ್ಲಿ ಕಾಲ ಕಳೆಯುತ್ತಿದ್ದ ಸ್ನೇಹಿತರ ಜೊತೆ ಟೈಮ್ ಪಾಸ್ ಮಾಡುತ್ತಿದ್ದ ಪೊರ್ಕಿ ಕಂಬಿಗಳ ಹಿಂದೆ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಪ್ರೇಯಸಿ ಫ್ರೆಂಡ್ಸ್ ಇಲ್ಲದೆ ಕಾಟೇರ ಏಕಾಂಗಿಯಾಗಿದ್ದಾನೆ. ಕಾಲ ಕಳೆಯಲು ಪುಸ್ತಕಗಳ ಮೊರೆ ಹೋಗಿದ್ದಾನೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ವಿಚಾರವಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಬಿಎಸ್ವೈ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದ್ದು, SPP
ಅಶೋಕ್ ನಾಯಕರಿಂದ ಮನವಿ ಸಲ್ಲಿಕೆ ಆಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಅಶೋಕ್ ನಾಯಕರಿಂದ ಮನವಿ. ಹೈಕೋರ್ಟ್ನಲ್ಲಿ BS ಯಡಿಯೂರಪ್ಪ ಅವರ ಅರ್ಜಿ ವಿಚಾರಣೆ ಆರಂಭ ಆಗಿದ್ದು, ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶವನ್ನು ಕೇಳಿದಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು, ಹಾಗಾಗಿ ಅನುಮತಿಯನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾರೆ. ಇದಕ್ಕೆ ಯಡಿಯೂರಪ್ಪ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇವರು ಎಷ್ಟು ಸಮಯಾವಕಾಶವನ್ನು ಕೇಳ್ತಾರೆ ಪೋಕ್ಸೋ ಪ್ರಕರಣದಲ್ಲಿ ಅಂತ ಯಡಿಯೂರಪ್ಪ ಪರ ವಕೀಲ CV ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರಂತೆ. ನೋಡಿ, ಒಂದು ಕಡೆ KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ FIR ಅನ್ನು ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ, ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಈಗ ಆ ಒಂದು ತನಿಖೆಗೇನು ಬಂಧನ ಮಾಡದಂತೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆ ವಿಚಾರವಾಗಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೇಳ್ತಾರೆ. ಆಗ ಯಡಿಯೂರಪ್ಪ ಪರ ವಕೀಲರು CV ನಾಗೇಶ್ ಅವರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. BS ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣ ವಿಚಾರಣೆ ಮುಂದೂಡಿಕೆ ಆಗಿದೆ. ಪ್ರಕರಣವನ್ನು 5ನೇ ತಾರೀಕು ತೆಗೆದುಕೊಳ್ತೀನಿ ಅಂತ ಹೇಳಿ ನ್ಯಾಯಮೂರ್ತಿಗಳು ತಿಳಿಸ್ತಾರೆ. ಆಗ ಈಗ 5-9 ಸೆಪ್ಟೆಂಬರ್ 5ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಪ್ರಕರಣ ಮುಂದೂಡಿಕೆ ಆಗಿದೆ. ಅಲ್ಲಿಯವರೆಗೂ ಕೂಡ ಮತ್ತೊಮ್ಮೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ರಕ್ಷಣೆ ಮತ್ತೊಮ್ಮೆ ಅಲ್ಲಿವರೆಗೂ ಸಿಕ್ಕಂತಾಯಿತು. ಮಧ್ಯಂತರ ರಕ್ಷಣೆ ಯಡಿಯೂರಪ್ಪ ಅವರಿಗೆ 5ನೇ ತಾರೀಕಿನವರೆಗೂ ಕೂಡ ಸಿಕ್ಕಂತಾಯಿತು, ಮಧ್ಯಾಹ್ನ 2:30ವರೆಗೂ. ಸೊ ಈಗ ಢವಢವ ಇಲ್ಲಿವರೆಗೂ ಇತ್ತು, ಮತ್ತೊಮ್ಮೆ ರಿಲ್ಯಾಕ್ಸ್ ಸಿಕ್ಕಿದೆ 5ನೇ ತಾರೀಕುವರೆಗೂ ಕೂಡ. ಪೋಕ್ಸೋ ಪ್ರಕರಣ ಏನಿತ್ತಲ್ಲ, ಅರೆಸ್ಟ್ ಮಾಡದಂತೆ ಪ್ರಕರಣವನ್ನು ರದ್ದು ಕೋರಿ ಅರ್ಜಿಗಳನ್ನು ಸಲ್ಲಿಕೆ ಆಗಿತ್ತು, ಅದರ ವಿಚಾರಣೆ ನಡೀತಾ ಇತ್ತು ಇವತ್ತು. ಆ ಪೋಕ್ಸೋ ಪ್ರಕರಣದ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳು 5ನೇ ತಾರೀಕು ಮುಂದೂಡೋಣ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಮ್ಮತಿ ಸಿಗ್ತಿದ್ದಂತೆ 5ನೇ ತಾರೀಕಿಗೆ ಅಂದರೆ ಮಧ್ಯಾಹ್ನ 2:30, 5ನೇ ತಾರೀಕು ಮಧ್ಯಾಹ್ನ 2:30ವರೆಗೂ ಕೂಡ ಅವತ್ತು ವಿಚಾರಣೆ ನಡೆಯುತ್ತೆ. ಅಲ್ಲಿಯವರೆಗೂ BS ಯಡಿಯೂರಪ್ಪ ಅವ್ರಿಗೆ ರಿಲೀಫ್, ತಾತ್ಕಾಲಿಕ ರಿಲೀಫ್ ಈಗ ಸಿಕ್ಕಿರೋದು.